ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇನ್ನೇನು ಗಣಪತಿ ಹಬ್ಬ ಬಂತು. ಗಣಪತಿ ಹಬ್ಬಕ್ಕೆ ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಪ್ರಸಾದ ಅಂದರೆ ಕಡಲೆ ಉಸ್ಲಿ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಕಡಲೆ ಉಸ್ಲಿನ ಯಾವ ರೀತಿ ಮಾಡೋದು, ಬೇಕಾದಂಥ ಪದಾರ್ಥಗಳೇನು ಅಂತ ಬಹಳ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಮೆಥಡಲ್ಲಿ ನೀವು ಮಾಡಿದ್ರೆ ಪ್ರಸಾದ ಬಹಳ ರುಚಿಕರವಾಗಿರುತ್ತೆ. ಹಾಗೆ ಬನ್ನಿ, ಈ ವಿಡಿಯೋ ಶುರು ಮಾಡೋದಕ್ಕೆ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಈಗ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು 1/4 kg ಕಡಲೆಕಾಳನ್ನ ತಗೊಂಡಿದ್ದೀವಿ. ಹಾಗೆ 1 ಕಪ್ನಷ್ಟು ತುರಿದಂಥ ತೆಂಗಿನಕಾಯಿ, 50 ml ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ರಿಂದ 5 ಹಸಿ ಮೆಣಸಿನಕಾಯಿನ ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಗ್ಗರಣೆಗೆ ಸಾಸಿವೆ ಸ್ವಲ್ಪ, ಅದೇ ರೀತಿ ಇಂಗು ಚಿಟಿಕೆಯಷ್ಟು ತೊಗೊಂಡಿದ್ದೀವಿ, ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಶುಂಠಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀವಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈ ಪದಾರ್ಥಗಳನ್ನು ಉಪಯೋಗಿಸಿ ಗಣೇಶನಿಗೆ ಇಷ್ಟ ಆಗ್ತಕ್ಕಂಥ ಕಡಲೆಕಾಳು ಉಸ್ಲಿ ಪ್ರಸಾದನ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ಈಗ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಮೊದಲಿಗೆ ನಾವು ಕಡಲೆಕಾಳನ್ನ 8 ರಿಂದ 10 ಗಂಟೆಗಳ ಕಾಲ ನಾವು ನೀರಲ್ಲಿ ನೆನೆಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಒಂದು ಬಟ್ಲನ್ನ ತೊಗೊಂಡು ಆ ಬಟ್ಲಿಗೆ ನೀವಿಲ್ಲಿ ನೋಡ್ತಾ ಇದ್ದಲ್ಲ 1/4 kg ಅಂದರೆ ಒಂದು ಗ್ಲಾಸಿನ ಅಳತೆಯಷ್ಟು ನಾವು ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀವಿ. ಕಡಲೆಕಾಳು ಹಾಕಿದ ನಂತರ ನಾವು ಇದಕ್ಕೆ ಇಷ್ಟೇ ನೀರು ಹಾಕ್ಬೇಕಂತೇನಿಲ್ಲ. ಬೇಕಿದ್ರೆ ನೀವು ಬಟ್ಲು ತುಂಬ ನೀರು ಹಾಕ್ಕೋಬೋದು. ಅದರ ಪ್ರಕಾರವಾಗಿ ನಾವು ಇಲ್ಲಿ ಬಟ್ಲು ತುಂಬ ನೀರು ಹಾಕ್ಕೊಳ್ತಾ ಇದ್ದೀವಿ. ಈಗ ಬಟ್ಲು ತುಂಬ ನೀರು ಹಾಕಿದ ನಂತರ ಇದನ್ನು 8 ರಿಂದ 10 ಗಂಟೆಗಳ ಕಾಲ ಇದೇ ರೀತಿಯಾಗಿ ನೀಟಾಗಿ ನೀರಲ್ಲಿ ನೆನೆಸ್ಬೇಡ. ತದನಂತರ ನೋಡೋಣ ಯಾವ ರೀತಿ ಕಡಲೆಕಾಳು ಉಬ್ಬಿರುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ ವೀಕ್ಷಕರೇ, 8 ರಿಂದ 10 ಗಂಟೆಗಳ ಕಾಲ ನೀರಲ್ಲಿ ಚೆನ್ನಾಗಿ ಕಡಲೆಕಾಳನ್ನ ನೆನೆಸಿದ್ದೀವಿ. ಕಡಲೆಕಾಳು ಸಹ ಚೆನ್ನಾಗಿ ನೆಂದು ಉಬ್ಬಿದೆ, ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ರೀತಿ ಕಡಲೆಕಾಳು ನೀರಲ್ಲಿ ಚೆನ್ನಾಗಿ ನೆಂದು ಉಬ್ಬಿದ್ರೆ ನಿಮಗೆ ತದನಂತರ ಚೆನ್ನಾಗಿ ಬೇಯ್ತಕ್ಕಂಥದ್ದು, ಹಾಗೆ ರುಚಿ ಸಿಗ್ತಕ್ಕಂಥದ್ದು. ಈಗಿಲ್ಲಿ ಸಾಫ್ಟಾಗಿ ನೆಂದಿರ್ತಕ್ಕಂಥ ಈ ಎಲ್ಲ ಕಡಲೆಕಾಳನ್ನು ನಾವು ಕುಕ್ಕರಿಗೆ ಸೇರಿಸ್ಕೊಂಡು ಶುದ್ಧವಾದಂಥ ನೀರನ್ನ ಹಾಕಿ ಉಪ್ಪನ್ನು ಹಾಕಿ 2 ವಿಸಲ್ ಕೂಗಿಸ್ಬೇಕಾಗತ್ತೆ. ಈಗ ನಾವು ಕಡಲೆಕಾಳನ್ನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಇದು ಆಲ್ರೆಡಿ ನೀರಲ್ಲಿ ತುಂಬ ನೆಂದಿದೆ, ನೀವೇನು ಮತ್ತೆ ತೊಳಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬೇಕಿದ್ರೆ ನಿಮಗೆ ಆಪ್ಷನಲ್ಲು, ಬೇಕಾದ್ರೆ ಮತ್ತೊಮ್ಮೆ ನೀವು ತೊಳ್ಕೊಬೋದು. ಈಗ ಕಡಲೆಕಾಳನ್ನೆಲ್ಲ ಕುಕ್ಕರ್ಗೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಬೇಯೋದಕ್ಕೆ ನೀರನ್ನ ಹಾಕಬೇಕಾಗತ್ತೆ. ನೀವು ನೀರು ಎಷ್ಟು ಬೇಕಾದ್ರೂ ಸೇರಿಸ್ಕೋಬೋದು, ಏಕೆಂದರೆ ಇದು ಬೆಂದ ನಂತರ ಎಕ್ಸ್ಟ್ರಾ ಇರ್ತಕ್ಕಂಥ ನೀರನ್ನ ನಾವು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಅಥವಾ ಸೋಸ್ಕೋಬೇಕಾಗತ್ತೆ. ಈಗ ನೀರನ್ನು ಸೇರಿಸಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು 2 ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. ಈಗ ನೋಡಿದ್ರಲ್ಲ, ಕುಕ್ಕರು 2 ವಿಸಲ್ ಬಂದಾಯಿತು. ಈ ಕುಕ್ಕರ್ ಸ್ವಲ್ಪ ತಣ್ಣಗಾಗೋದಕ್ಕೆ ಸಮಯ ಬೇಕಾಗುತ್ತೆ. ಕುಕ್ಕರ್ ತಣ್ಣಗಾದ ನಂತರ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಡಲೆಕಾಳನ್ನ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಕುಕ್ಕರು ತಣ್ಣಗಾಗಿದೆ, ಬನ್ನಿ ಲಿಡ್ ಓಪನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಡಲೆಕಾಳು ಬಿಸಿಯಾಗಿ ಚೆನ್ನಾಗಿ ಬೆಂದಿದೆ. ನಾವಿಲ್ಲಿ ನೋಡೋಣ ಕಡಲೆಕಾಳು ಯಾವ ರೀತಿ ಬೆಂದಿದೆ ಅಂತ. ಈಗ ನೋಡ್ತಾ ಇದ್ರಲ್ಲ, ಕಡಲೆಕಾಳು ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಈಗ ಇದರಲ್ಲಿರ್ತಕ್ಕಂಥ ಅಷ್ಟು ನೀರನ್ನ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಕುಕ್ಕರ್ಲಿರ್ತಕ್ಕಂಥ ಕಡಲೆಕಾಳು ಹಾಗೆ ನೀರನ್ನು ಈ ಜಾಲರಾಗಿ ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ನೋಡಿದ್ರಲ್ಲ, ನೀರು ಸಪ್ರೇಟಾಗಿ ಕಡಲೆಕಾಳು ಸಪ್ರೇಟ್ ಆಗಿದೆ. ಈಗ ನಾವು ಕಡಲೆಕಾಳು ಉಸ್ಲಿಗೆ ಬೇಕಾದಂಥ ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆಗಿಬಿಟ್ಟಿದ್ದೀವಿ. ಈಗ ಇಲ್ಲಿ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ ಒಗ್ಗರಣೆಗೆ ನಾವು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆನ ಸ್ವಲ್ಪ ಬಿಸಿ ಆಗಬೇಕು. ಈಗ ಎಣ್ಣೆ ಬಿಸಿಯಾದ ನಂತರ ನಾವು ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆನೂ ಸಹ ಸ್ವಲ್ಪ ಬಿಸಿಯಾಗಿ ಸಿಡಿಬೇಕು. ಈಗ ಇಲ್ಲಿ ಸಾಸಿವೆನೂ ಸಹ ಸಿಡಿದಾಗಿದೆ. ಈಗ ನಾವು ತೊಗೊಂಡಂಥ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ಳೋಣ. ಹಾಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ನಾವು ತುರಿದು ಇಟ್ಕೊಂಡಿರ್ತಕ್ಕಂಥ ಶುಂಠಿ, ಜೊತೆಗೆ ಅರಿಶಿಣದ ಪುಡಿ, ಇವೆಲ್ಲನೂ ಸೇರಿಸಿದ ನಂತರ ಲೋ ಫ್ಲೇಮಲ್ಲೇ ನಾವೊಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಈಗಿಲ್ಲಿ ನಾವು ಒಗ್ಗರಣೆಗೆ ಸೇರಿಸಿದಂಥ ಎಲ್ಲ ಪದಾರ್ಥಗಳು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಕಡಲೆಕಾಳನ್ನ ಬಾಣಲೆಗೆ ಸೇರಿಸ್ಕೊಳ್ಳೋಣ. ಕಡಲೆಕಾಳು ಹಾಕಿದ ನಂತರ ನಾವೀಗ ತುರಿದಿಟ್ಕೊಂಡಿರ್ತಕ್ಕಂಥ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಈಗ ಕಡಲೆಕಾಳು ಹಾಗೆ ಕಾಯಿ ತುರಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷಗಳ ಕಾಲ ಬಿಸಿನಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಡಲೆಕಾಳು ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಹೆಚ್ಚೇನು ನಾವು ಫ್ರೈ ಮಾಡ್ಕೊಳ್ಳೋದು ಬೇಕಿಲ್ಲ. ಸ್ವಲ್ಪ ಬಿಸಿ ಆಗೋ ಮಟ್ಟಕ್ಕೆ ಕಾಯಿನೂ ಹಾಗೆ ಇವೆಲ್ಲ ಮಿಕ್ಸ್ ಆಗೋ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಕಡಲೆಕಾಳನ್ನು ಹಾಗೆ ಕಾಯಿ ತುರಿನ ಒಗ್ಗರಣೆಗೆ ಸೇರಿಸಿ ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಕಡಲೆ ಉಸ್ಲಿಯ ನಿಜವಾದ ಪರಿಮಳ ಏನು ಅಂತ. ಆಗಲೇ ನಿಮಗೆ ಇದರ ಟೇಸ್ಟು ಸಹ ಅನುಭವಕ್ಕೆ ಬಂದುಬಿಡುತ್ತೆ. ಪರ್ಫೆಕ್ಟ್ ಆದಂಥ ಕಡಲೆ ಉಸ್ಲಿ ಇಲ್ಲಿ ರೆಡಿ ಆಗ್ತದೆ ಅಂತ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದ ನಂತರ ನಾವು ತೊಗೊಂಡಂಥ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಹಾಗೆ ನಾವು ತೊಗೊಂಡಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸಿದ ನಂತರ ಮತ್ತೊಮ್ಮೆ ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಪರ್ಫೆಕ್ಟ್ ಆದಂತಹ ಕಡಲೆ ಉಸ್ಲಿ ರೆಡಿಯಾಗಿದೆ. ತುಂಬ ಸೊಗಸಾಗಿ ಬರ್ತಾಯಿದೆ ಕಡಲೆ ಉಸ್ಲಿಯ ಪರಿಮಳ ಅಂತೂ. ನೀವು ಇದನ್ನು ವಿಶೇಷವಾದ ದಿನಗಳಲ್ಲಿ ದೇವರಿಗೆ ಪ್ರಸಾದವಾಗೂ ಸಹ ನೈವೇದ್ಯವಾಗಿ ಅರ್ಪಿಸ್ಬೋದು. ಅಷ್ಟೇ ಅಲ್ಲ, ಹಬ್ಬ ಹರಿದಿನಗಳಲ್ಲಿ ಅಥವಾ ಮನೆಗೆ ಯಾರು ವಿಶೇಷವಾದಂತಹ ಗೆಸ್ಟ್ ಬಂದಾಗೂ ಸಹ ನೀವು ಊಟ ಉಪಚಾರದಲ್ಲಿ ಇದನ್ನು ಊಟದ ಜೊತೆನೂ ಸಹ ಪಲ್ಯವಾಗಿ ನೀವು ಇದನ್ನು ಸವಿಬೋದು. ಹಾಗಿದ್ರೆ ಸಿಂಪಲ್ಲಾಗಿ ನಾವು ಮಾಡಿ ತೋರಿಸಿದಂಥ ಕಡಲೆ ಉಸ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಮತ್ತೊಬ್ಬರು ಸಹ ಈ ಒಂದು ರೆಸಿಪಿ ಕಲಿಯೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.